BBMP ಲಿಮಿಟಲ್ಲಿ ಎವ್ರಿ ಮಂತ್ 60,000 ರೆಂಟಲ್ ಇನ್ಕಮ್ ಬರುವಂತಹ ಸುಂದರವಾದ 30-43 ಫ್ಲೋರ್ಸ್ ಹೊಸ ಮನೆ ಮಾರಾಟಕ್ಕೆ. ನಮಸ್ಕಾರ, ನನ್ನ ಹೆಸರು ಲಕ್ಷ್ಮೀಪತಿ ಗೌಡ. ELP ರಿಯಲ್ ಎಸ್ಟೇಟ್ಗೆ ಸ್ವಾಗತ. ಸಂಭ್ರಮ್ ಇಂಜಿನಿಯರಿಂಗ್ ಕಾಲೇಜಿಂದ 1.5 ರಿಂದ 2 ಕಿಲೋಮೀಟರ್ ದೂರದಲ್ಲಿ ಈ ಸುಂದರವಾದ ಮನೆ ಬರೋದು. ಪ್ಲ್ಯಾನಿಂಗ್ ಚೆನ್ನಾಗಿದೆ, ಕ್ವಾಲಿಟಿ ಮೆಟೀರಿಯಲ್ಲು ಯೂಸ್ ಮಾಡಿದ್ದಾರೆ. ಈ ಮನೆಯಿಂದ ಮಾನ್ಯತಾ ಟೆಕ್ ಪಾರ್ಕು, ಹೆಬ್ಬಾಳ್ ಫ್ಲೈಯರು 7 ರಿಂದ 8 ಕಿಲೋಮೀಟ್ರ್. ಏರ್ಪೋರ್ಟ್ ರೋಡು, ಭಾಳ IT ಹಬ್ಗಳು ಬರ್ತಿದ್ದಾವೆ ನೋಡ್ಬೋದು. ಅಂಡರ್ ಕನ್ಸ್ಟ್ರಕ್ಷನಲ್ಲಿದೆ. ನೆಕ್ಸ್ಟ್ IT ಹಬ್ ಅದೇ, ಅಲ್ಲಿಗೂ ಜಸ್ಟ್ ಒಂದು 6 ಕಿಲೋಮೀಟರ್ಸ್ ಆರ್ 7 ಕಿಲೋಮೀಟರ್ಸ್. ಬಾಗ್ಲೂರು ಕ್ರಾಸು, ಬಳ್ಳಾರಿ ರೋಡು ಎಲ್ಲ 5 ಕಿಲೋಮೀಟ್ರು, ಯಲಹಂಕ ಒಂದು 5 ಕಿಲೋಮೀಟ್ರು, ವಿದ್ಯಾರಣ್ಯಪುರ 3 ರಿಂದ 4 ಕಿಲೋಮೀಟ್ರು. ಫೇಮಸ್ ಹಾಸ್ಪಿಟಲ್ಸು, ಸ್ಕೂಲ್ಸ್ ಅಂತೆ, NPS ಸ್ಕೂಲು, ಡೆಲ್ಲಿ ಪಬ್ಲಿಕ್ ಸ್ಕೂಲು, ನಾರಾಯಣ ಸ್ಕೂಲು, ಚೈತನ್ಯ, ಇವೆಲ್ಲನೂ ಹತ್ತಿರ ಕಣ್ರಿ. ಹೋಟೆಲ್ಸು, ನಿಮ್ಗೇನು ಬೇಕು, ಬಸ್ ಸ್ಟ್ಯಾಂಡ್ ಅಂತೆ, ಸ್ಕೂಲ್ಸ್ ಎಲ್ಲ ಒಂದು ಲೊಕ್ಯಾಲಿಟಿಯಲ್ಲಿ ವಾಸ ಮಾಡಲಿಕ್ಕೆ ಏನೇನು ಬೇಕೋ ಅದೆಲ್ಲನೂ ಇದೆ. ಡೀಟೇಲ್ಸ್: ಡೈಮೆನ್ಷನ್ 30x40 ಇನ್ ಸ್ಕ್ವೇರ್ ಫೀಟ್, 1200 ಸ್ಕ್ವೇರ್ ಫೀಟ್. ಸೈಟ್ ಫೇಸಿಂಗ್ ವೆಸ್ಟ್, ಮೈನ್ ಡೋರ್ಸ್ ಫೇಸಿಂಗ್ ನಾರ್ತ್. ಖಾತಾ BBMP ವಾಟರ್, ಕಾವೇರಿ CMC ಮತ್ತು ಓನ್ ಬೋರ್ವೆಲ್. ಟೋಟಲ್ ಫ್ಲೋರ್ G+2. ಗ್ರೌಂಡಲ್ಲಿ 2 BHK, ಕಾರ್ ಪಾರ್ಕಿಂಗ್. ಫಸ್ಟ್ ಫ್ಲೋರ್ 3 BHK, ಸೆಕೆಂಡ್ ಫ್ಲೋರ್ 2 BHK, 1 BHK. ಇದು ಮೈನ್ ಗೇಟ್. MS ಗೇಟ್ ಇದು, 14 ಗಜ್ ಯೂಸ್ ಮಾಡಿದ್ದಾರೆ. ಇದು ಸ್ಪೇಷಿಯಸ್ ಕಾರ್ ಪಾರ್ಕಿಂಗ್. ಈ ಸ್ಪೇಷಿಯಸ್ ಕಾರ್ ಪಾರ್ಕಿಂಗಲ್ಲಿ ಆರಾಮಾಗಿ 2 ಕಾರನ್ನು ಪಾರ್ಕ್ ಮಾಡಿ ಒಂದು 3 ರಿಂದ 5 ಬೈಕನ್ನು ಪಾರ್ಕ್ ಮಾಡೋಷ್ಟು ಜಾಗ ಇದೆ. ರೈಟ್ ಸೈಡು ಗ್ಯಾಸ್ ಸಿಲಿಂಡರ್ ಪ್ರಾವಿಷನ್ ಕೊಟ್ಟಿದ್ದಾರೆ. ದೊಡ್ಡದಾಗಿದೆ ನೋಡಿ. ಇದು KEB ಮೀಟರ್ ಬೋರ್ಡ್. ಪರ್ಮನೆಂಟ್ ಇಲ್ಲ, ಅವರು ಹಾಕ್ಸ್ಕೊಡ್ತಾರೆ. ಪರ್ಮನೆಂಟ್ ಯಾರು ಸೇಲ್ ಮಾಡ್ತಿದ್ದಾರೆ ಅವರು. ಐಗ್ಲೋಜಿ ಟೈಲ್ಸ್ ಹಾಕ್ಯಾರ ಆಪೋಸಿಟ್ ವಾಲ್ಗೆ, ಮತ್ತು ಎಲೆಕ್ಟ್ರಿಕಲ್ ಚಾರ್ಜಿಂಗ್ ಪಾಯಿಂಟು ಕೊಟ್ಟಿದ್ದಾರೆ. ಗ್ರೌಂಡ್ ಫ್ಲೋರ್ 2 BHK ಹೌಸ್ ಇದೆ. ನೋಡೋಣ, ಅದಕ್ಕೆ ನಮ್ಮ ಮೊದಲು ಓನ್ ಬೋರ್ವೆಲ್ಲು ಸಂಪ್ ನೋಡೋಣ. ಇದು ಸಂಪ್ 15 ರಿಂದ 16 ಸಾವಿರ ಲೀಟ್ರ್ ಕೆಪಾಸಿಟಿ ಇರುವಂಥ ಸಂಪ್. ಇದು ಓನ್ ಬೋರ್ವೆಲ್, 2 ಇಂಚ್ ನೀರು ಬರುತ್ತೆ, ವಾಟ್ರಿಗೆ ಏನು ಪ್ರಾಬ್ಲಮ್ ಇಲ್ಲ. ಇದು ಡಬಲ್ ಬೆಡ್ರೂಮ್ ಮನೆ. ಸೊ ಫ್ರೇಮ್ ಡೋರು 2 ನಾರ್ಮಲ್ಲು ಫೇಸಿಂಗ್ ನಾರ್ತ್. ಇದು 2 BHK ಹೌಸ್. ಹಾಲು ವಿಶಾಲವಾಗಿದೆ. TV ಕ್ಯಾಬಿನೆಟ್ ಇದೆ, ಪೂಜಾ ರೂಮು ಕೊಟ್ಟಿದ್ದಾರೆ, ವಿಂಡೋ ಇದೆ, ಫ್ಲೋರಿಂಗ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಇದು ಬಾಡಿಗೆ ಕೊಟ್ಟರೆ ಎಷ್ಟು ಬರುತ್ತೆ? 15,000 ಬರುತ್ತೆ. TV ಕ್ಯಾಬಿನೆಟು, ಪೂಜಾ ರೂಮು ಪಕ್ಕದಲ್ಲಿ. ಇದು ಮಾಡ್ಯುಲರ್ ಕಿಚನ್ನು, ರೆಫ್ರಿಜರೇಟರ್ ಪ್ರಾವಿಷನ್ ಕೊಟ್ಟಿದ್ದಾರೆ, ಕಂಪ್ಲೀಟ್ ವಾರ್ಡ್ರೋಬ್ ಎಲ್ಲ ಮಾಡಿದ್ದಾರೆ, ಇಂಟೀರಿಯರ್ಸ್ ಮಾಡಿದ್ದಾರೆ. ಸೊ ಈ ರೀತಿ ಇದ್ದರೆ ಡೆಫಿನೆಟ್ಲಿ ಟೆನೆಂಟ್ ವಿಲ್ ಲೈಕ್ ಆ್ಯಂಡ್ ಇಮಿಡಿಯೇಟ್ಲಿ ಡೂ ಅಡ್ವಾನ್ಸ್ ಫಾರ್ ರೆಂಟ್. 15,000 ಬರುತ್ತಾ? ಅನ್ಡೌಟೆಡ್ಲಿ ವಿಲ್ ಗೆಟ್. ಇಟ್ ಈಸ್ ಲೊಕೇಟೆಡ್ ಇನ್ ನಾರ್ತ್ ಬ್ಯಾಂಗ್ಳೂರ್ ಇನ್ ಪ್ರೈಮ್ ಲೊಕೇಶನ್. ಡೋಂಟ್ ಗೆಟ್ ಡೌಟೆಡ್ ಅಬೌಟ್ ಇಟ್. ನೋಡಿ, ಹ್ಯಾಂಡ್ ವಾಶ್ ಮತ್ತು ವಾಷಿಂಗ್ ಮಿಷಿನ್ ಪ್ರಾವಿಷನು ಕೊಟ್ಟಿದ್ದಾರೆ. ಇದು ಬೆಡ್ರೂಮ್, ವಾರ್ಡ್ರೋಬ್ ಮಾಡಿದ್ದಾರೆ, ವಿಂಡೋ ಇದೆ, ಡಬಲ್ ಕಾಟು ಆಗ್ಬೋದು, ಟ್ರಿಪಲ್ ಕಾಟು ಹಾಕ್ಬೋದು ಕಣ್ರಿ. ಅಟ್ಯಾಚ್ ಟಾಯ್ಲೆಟ್ ಇದು, ಅಟ್ಟ ಇದೆ. ಹಾಲು ನೋಡಿ, ಮತ್ತೊಮ್ಮೆ 2 ವಿಂಡೋ ಇದೆ ಹಾಲಲ್ಲಿ. ಇದು ಬೆಡ್ರೂಮ್ 2. ಇದರಲ್ಲೂ ಟ್ರಿಪಲ್ ಕಟ್ ಆಗ್ಬೋದು, ವಿಂಡೋ ಕೊಟ್ಟಿದ್ದಾರೆ, ವಾರ್ಡ್ರೋಬು ಮಾಡಿದ್ದಾರೆ. ವಾರ್ಡ್ರೋಬ್ಗೆಲ್ಲ ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ ನೋಡಿ. ಓಕೆ, ಗ್ರೌಂಡ್ ಫ್ಲೋರ್ 2 BHK ಹೌಸ್ ನೋಡಿದ್ರೆ 15,000 ಬರುತ್ತೆ. ಈಗ ಫಸ್ಟ್ ಫ್ಲೋರ್ ಆಗೋಣ. ಸ್ಟೆಪ್ಸ್, ಗ್ರನೇಟ್ಸ್, ರೈಲಿಂಗ್ಸ್ ಎಲ್ಲ MS ರೈಲಿಂಗ್ಸ್ ಕೊಟ್ಟಿದ್ದಾರೆ. ವಿ ಆರ್ ಇನ್ ಫಸ್ಟ್ ಫ್ಲೋರ್. ಫಸ್ಟ್ ಫ್ಲೋರ್ಲಿದ್ದೀವಿ. 3 BHK ಓನರ್ ಹೌಸ್ ಇದೆ. ಓನರ್ ಹೌಸ್ಗೆ ಫುಲ್ ಸೇಫ್ಟಿ ಗ್ರಿಲ್ಲು, ಗೇಟು ಎಲ್ಲ ಮಾಡಿದ್ದಾರೆ. ಇದು 3 BHK ಓನರ್ ಹೌಸ್. ಮೈನ್ ಡೋರು ಫೇಸಿಂಗ್ ನಾರ್ತು, ಫ್ರೇಮ್ ಡೋರ್ 2 ಟೀಕ್ ವುಡ್ ಪಾಲಿಶು ಮಾಡಿಸಿದ್ದಾರೆ. ಶೋಯಿಂಗ್ ಯು 3 BHK ಓನರ್ ಹೌಸ್. ಹಾಲ್ ಸ್ಪೇಷಿಯಸ್ ಆಗಿದೆ, ಬ್ಯೂಟಿಫುಲ್ ಆಗೂ ಇದೆ. TV ಕ್ಯಾಬಿನೆಟ್ ಕೊಟ್ಟಿದ್ದಾರೆ ನೋಡಿ, ಸುತ್ತು ತೋರಿಸಿ. ದೊಡ್ಡ ವಿಂಡೋನೂ ಇದೆ, ಫ್ಲೋರಿಂಗ್ ಗ್ರನೈಟ್ಸು.
ನೋಡಿ ರೈಟ್ ಸೈಡ್ ಬಂದು ಗೆಸ್ಟ್ಗಳೆಲ್ಲ ಸೋಫಾಲ್ಲಿ ಕೂತ್ತಾರೆ, ಮೇಲೆಲ್ಲ ಪಿ ಒ ಪಿ ಇದೆ, ಲೆಫ್ಟ್ಗೆಲ್ಲ ಕಿಚನ್ ಎಲ್ಲ ಬರುತ್ತೆ, ಎಲ್ಲೂ ಡಿಸ್ಟರ್ಬ್ ಆಗೋದಿಲ್ಲ. ಲೆಫ್ಟ್ ಸೈಡ್ ನೋಡಿ ಡೈನಿಂಗ್ ಹಾಲು, ಆ ಸೈಡ್ ಕಿಚನ್ನು, ಈ ಸೈಡು ದೇವಮೂಲೆಯಲ್ಲಿ ಪೂಜಾ ರೂಮು ನೋಡಿ, ಎಲ್ಲ ಪರ್ಫೆಕ್ಟ್ ಪ್ಲಾನಿಂಗ್. ಐ ಲೈಕ್ ಇಟ್. ಇದು ಟಿ ವಿ ಕ್ಯಾಬಿನೆಟು, ದೊಡ್ಡ ಟಿ ವಿನೇ ಫಿಟ್ ಮಾಡ್ಕೋಬೋದು. ಇದು ಡೈನಿಂಗ್ ಹಾಲು, ಇದು ಇಟಾಲಿಯನ್ ಮಾಡಲು ಕಿಚನ್ನು ದೊಡ್ಡದಾಗಿದೆ, ವಿಂಡೋ ಇದೆ, ಟೈಲ್ಸ್ ಹಾಕಿದರೆ, ಕಂಪ್ಲೀಟ್ ಇಂಟೀರಿಯರ್ಸ್ ಮಾಡಿಸಿದ್ದಾರೆ, ಮೇಲೆ ಯು ಶೇಪಲ್ಲಿ ಲಾಫ್ಟ್ ಕೊಟ್ಟಿದ್ದಾರೆ, ವೆರಿ ನೈಸ್. ಈವನ್ ಯುಟಿಲಿಟಿನೂ ಇದೆ ಈ ಇದರಲ್ಲಿ ಕಿಚನಲ್ಲಿ. ಫ್ಲೋರಿಂಗ್ ಗ್ರನೈಟ್ ಯೂಸ್ ಮಾಡಿದ್ದಾರೆ. ಯುಟಿಲಿಟಿನೂ ಸ್ಪೇಷಿಯಸ್ ಆಗಿದೆ, ಇಲ್ಲೂ ಸೇಫ್ಟಿ ಗ್ರಿಲ್ ಮಾಡಿದ್ದಾರೆ ನೋಡಿ, ಸೇಫ್ಟಿ ಇದೆ. ಓಕೆ, ಮತ್ತೊಮ್ಮೆ ಡೈನಿಂಗ್ ಹಾಲ್ ಅಬ್ಸರ್ವ್ ಮಾಡಿ ನೋಡಿ, ಹ್ಯಾಂಡ್ ವಾಶ್ ಬೇಷನ್ನು ಪ್ರಾವಿಷನ್ ಕೊಟ್ಟಿದ್ದಾರೆ, ಮಾಡಿಕೊಡ್ತಾರೆ ಅದು. ಇದು ಪೂಜಾ ರೂಮು, ಫ್ರೇಮ್ ಡೋರು ಟೀಕ್ ಪಾಲಿಶು ಮಾಡಿದ್ದಾರೆ. ವಾಲ್ಗೆಲ್ಲ ಟೈಲ್ಸ್ ಹಾಕಿದರೆ, ಗೋಲ್ಡ್ ಬೇಡಿಂಗ್ ಕೊಟ್ಟಿದ್ದಾರೆ, ಮೇಲೆ ಪಿ ಒ ಪಿ ಮಾಡಿದ್ದಾರೆ. ಮತ್ತೊಮ್ಮೆ ಹಾಲನ್ನು ಅಬ್ಸರ್ವ್ ಮಾಡಿ, ಇಲ್ಲಿ ನೋಡಿ, ಇಲ್ಲಿ 3 ಬೆಡ್ರೂಮ್ ಮಾಡಿದ್ದಾರೆ, ಪ್ರೈವಸಿ ಇದೆ, ಇದು ಭಾಳ ಇಷ್ಟ ಆಯಿತು. ಇದು ಬೆಡ್ರೂಮ್ 1 ಕ್ವೀನ್ ಸೈಜ್ ಬೆಡ್ರೂಮು. ಈ ಕ್ವೀನ್ ಸೈಜ್ ಬೆಡ್ರೂಮಲ್ಲೂ ಫ್ಲೋರಿಂಗ್ ಗ್ರನೈಟ್ ಯೂಸ್ ಮಾಡಿದ್ದು, ಸ್ಪೇಷಿಯಸ್ ಆಗಿದೆ, ಕ್ವೀನ್ ಸೈಜ್ ಕಾಟ್ ಹಾಕ್ಬೋದು. ವಾರ್ಡ್ರೋಬ್ ಮಾಡಿದ್ದಾರೆ, ವಾರ್ಡ್ರೋಬ್ಗೆಲ್ಲ ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ, ಪಿ ಒ ಪಿನೂ ಮಾಡಿದ್ದಾರೆ. ವಿಂಡೋನೂ ಇದೆ ನೋಡಿ ಪ್ರಾವಿಷನು. ಇದು ಬಾಲ್ಕನಿ ನೋಡಿ, ಇಲ್ಲಿ ನಿಂತ್ಕೊಂಡು ಆರಾಮಾಗಿ ಯಾರು ಹೋಗ್ತಾರೆ ಯಾರು ಬರ್ತಾರೆ ಅಂತ ನೋಡ್ಬೋದು. ಮನೆಗಳೆಲ್ಲ ಹೊಸ ಮನೆಗಳು, ನ್ಯೂ ಕಮ್ಯುನಿಟಿ. ನೀವು ತೊಗೊಂಡ್ರು ಹೊಸ ಕಮ್ಯುನಿಟಿ ಇರೋದ್ರಿಂದ ಹಳಬರು ಯಾರು ಇರೋಲ್ಲ, ಡಾಮಿನೇಷನ್ ಇರೋಲ್ಲ, ಎಲ್ಲ ಐಕ್ಯಮತ್ಯ ಇರುತ್ತೆ, ಚೆನ್ನಾಗಿರ್ಬೋದು. ಈಗ ಕಿಂಗ್ ಸೈಜ್ ಬೆಡ್ರೂಮ್ ತೋರಿಸ್ತೀನಿ ನೋಡಿ. ಇದು ಕಿಂಗ್ ಸೈಜ್ ಬೆಡ್ರೂಮು, ಸ್ಪೇಷಿಯಸ್ ಆಗಿದೆ, ವಿಂಡೋ ಇದೆ, ವಿಂಡೋ ಹತ್ರ ಸ್ಟಡಿ ಟೇಬಲು, ವಾರ್ಡ್ರೋಬ್ಗೆಲ್ಲ ಸ್ಲೈಡಿಂಗ್ ಡೋರು, ವಿಂಡೋ ಒಂದಲ್ಲ 2 ವಿಂಡೋ. ಕಿಂಗ್ ಸೈಜ್ ಕಾಟ್ ಮಾಡಿಲ್ಲ, ಮಾಡಿಸ್ಕೋಬೇಕಾಗತ್ತೆ, ಪಿ ಒ ಪಿ ಮಾಡಿದ್ದಾರೆ. ನಿಮ್ಮ ಹತ್ರ ಇದ್ದರೆ ಕಿಂಗ್ ಸೈಜ್ ಹಾಕ್ಕೋಬೋದು, ಇಲ್ಲ ಮಾಡಿಸ್ಕೋಬೋದು. ಅಮ್ಮಮ್ಮಂದು ಒಂದು ವಾರದಲ್ಲಿ ಕಂಪ್ಲೀಟ್ ರೆಡಿ ಆಗುತ್ತದು. ಸ್ಟ್ಯಾಂಡಿಂಗ್ ಮಿರರ್ ಪ್ರಾವಿಷನ್ ಕೊಟ್ಟಿದ್ದಾರೆ. ಈ ಕಿಂಗ್ ಸೈಜ್ ಮಾಸ್ಟರ್ ಬೆಡ್ರೂಮಲ್ಲಿ ಅಟ್ಯಾಚ್ಡ್ ವಾಶ್ರೂಮು ಇದೆ ನೋಡಿ. ಅಟ್ಯಾಚ್ಡ್ ವಾಶ್ರೂಮಲ್ಲಿ ಫುಲ್ ರೂಫ್ಗೆಲ್ಲ ಟಿಲ್ ರೂಫ್ವರೆಗೂ ಟೈಲ್ಸ್ ಹಾಕಿರೋ ವಾಲ್ಗೆ, ವಾಲ್ ಮೌಂಟ್ ಕಮೋಡ್ ಕೊಟ್ಟಿದ್ದಾರೆ. ಇದು ಬೆಡ್ರೂಮ್ 3 ಕಿಡ್ಸ್ ಬೆಡ್ರೂಮ್. ಇದು ದೊಡ್ಡದಾಗಿದೆ, ವಿಂಡೋ ಇದೆ, ವಾರ್ಡ್ರೋಬ್ ಮಾಡಿದ್ದಾರೆ, ಇಲ್ಲೂ ಕ್ವೀನ್ ಸೈಜ್ ಕಾಟ್ ಆಗ್ಬೋದು, ಅಷ್ಟು ದೊಡ್ಡದಾಗಿದೆ. ಓವರ್ ಆಲ್ ಅಲ್ಟಿಮೇಟಾಗಿ ಒನ್ಸ್ ಅಗೇನ್ ಐ ಆಮ್ ಟೆಲ್ಲಿಂಗ್ ಯು, ರಿಯಲಿ ಐ ಲೈಕ್ ದಿಸ್ ಪ್ಲಾನಿಂಗ್. ಸೊ ಫಾರ್ ಬೆಡ್ರೂಮ್ಸ್ ಪ್ರೈವಸಿ ಈಸ್ ದೇರ್, ಸೊ ಕಂಪ್ಲೀಟ್ಲಿ ಸಪರೇಷನ್ ಯು ಕ್ಯಾನ್ ಫೈಂಡ್. ಈವನ್ ಗೆಸ್ಟ್ಗಳು ಬಂದರೂ ಯಾರೂ ಬೆಡ್ರೂಮ್ಸನ್ನು ಅಬ್ಸರ್ವ್ ಮಾಡೋಕ್ಕಾಗೋದಿಲ್ಲ, ಆ ರೀತಿ ಮಾಡಿಟ್ಟಿದ್ದಾರೆ, ವೆರಿ ನೈಸ್. ಇದು ಕಾಮನ್ ಟಾಯ್ಲೆಟನ್ನು ಚೆನ್ನಾಗಿದೆ. ಎಸ್ಪೆಷಲ್ ಐ ಲೈಕ್ ವಿಂಡೋಸ್ ಇನ್ ಆಲ್ ಟಾಯ್ಲೆಟ್ಸ್. ಸೊ ಎಲ್ಲ ಪ್ರೊವಿಷನ್ನು ನೀಟಾಗಿ ಮಾಡಿಕೊಟ್ಟಿದ್ದಾರೆ. ಫಸ್ಟ್ ಫ್ಲೋರಲ್ಲಿ 3 BHK ಓನರ್ ಹೌಸ್ ನೋಡಿದ್ರೆ, ಇದು ಬಾಡಿಗೆ ಕೊಟ್ಟರೆ 25,000 ಕಣ್ಣು ಮುಚ್ಕೊಂಡು ಕೊಡ್ತಾರೆ. ಈ ರೀತಿ ಇದ್ದರೆ ಸ್ಪೇಷಿಯಸ್ಸಾಗಿ ಯಾಕೆ ಕೊಡಲ್ರಿ, ಚಿಕ್ಕ ಪುಟಾಣಿ ಅಪಾರ್ಟ್ಮೆಂಟ್ಗಳಲ್ಲಿ 30,000 ಕೊಡ್ತಾರೆ ಅಂತ, ಇದಕ್ಕೆ 25 ಕೊಡ್ತಾರೆ. ಸೆಕೆಂಡ್ ಫ್ಲೋರಲ್ಲಿ 2 BHK ಹೌಸ್ ನೋಡೋಣ. ಇದು ಫೇಸಿಂಗ್ ಎಲ್ಲ ನಾರ್ತು. ಇದು 1 BHK ಹೌಸ್, ಇದು 1 BHK ಹೌಸು, ಹಾಲ್ ಇದು ದೊಡ್ಡದಾಗೇ ಇದೆ ನೋಡಿ. ಇದು ಬಾಡಿಗೆ ಕೊಟ್ಟರೆ 8,000 ರಿಂದ 10,000, 8,000 ಅಂತ ಫಿಕ್ಸ್ ಮಾಡ್ಕೊಳ್ಳಿ. ಮೇಲೆ ಸ್ಪಾಟ್ ಲೈಟ್ ಕೊಟ್ಟಿದ್ದಾರೆ, ವಿಂಡೋ ಸ್ಲೈಡಿಂಗ್ ಕೊಟ್ಟಿದ್ದಾರೆ ಮೇನ್ ಡೋರ್ ಪಕ್ಕದಲ್ಲೇ. ಇದು ಟಿ ವಿ ಕ್ಯಾಬಿನೆಟು, ಮನೆ ಈ ಸೈಡಿಂದ ನೋಡೋಣ. ಟಿ ವಿ ಕ್ಯಾಬಿನೆಟನ್ನು ನೋಡಿ, ಇದು ಟಿ ವಿ ಕ್ಯಾಬಿನೆಟು. ಪಕ್ಕದಲ್ಲಿ ಪೂಜಾ ರೂಮು ಕೊಟ್ಟಿದ್ದಾರೆ ನೋಡಿ. 1 BHK ಅಂತ ಹೇಳಿ ಪೂಜಾ ರೂಮ್ ಏನು ಬೇಡ ಅಂತ ಹೇಳ್ತಾರೆ ಯೂಶ್ವಲಿ, ಆದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಇದು ಕಿಚನ್ನು, ಮಾಡಲ್ಲ ಕಿಚನ್ನು, ವಿಂಡೋ ಇದೆ, ವಾರ್ಡ್ರೋಬು ಮಾಡಿದ್ದಾರೆ. ಈ ರೀತಿ ವಾರ್ಡ್ರೋಬು ಎಲ್ಲ ಲೇಟೆಸ್ಟಾಗಿ ಒಂದು ಮನೆಯಲ್ಲಿ ಏನೇನು ಇರಬೇಕು ಅದೆಲ್ಲ ಕೊಟ್ಟರೆ ಯಾಕ್ರಿ ಟೆನೆಂಟ್ ಇಷ್ಟ ಆಗಲ್ಲ, 100% ಇಷ್ಟ ಆಗುತ್ತೆ. ನೋಡಿದ ಕೂಡಲೇ ಆ ಲೊಕ್ಯಾಲಿಟಿಯಲ್ಲಿದ್ದರೆ ಅಡ್ವಾನ್ಸ್ ಮಾಡಿ ಹೋಗ್ತಾ ಇರ್ತಾರೆ. ಸೊ ಅಂದರೆ ಡಿಮ್ಯಾಂಡು 100% ಇರುತ್ತೆ ಅಂತ ಅರ್ಥ. ಇದು ಬೆಡ್ರೂಮಲ್ಲಿ ವಾರ್ಡ್ರೋಬ್ ಇದೆ, ವಿಂಡೋ ಕೊಟ್ಟಿದ್ದಾರೆ, ಟ್ರಿಪಲ್ ಕಟ್ ಆಗ್ಬೋದು. ಈ ಥರ ಸ್ಪೇಷಿಯಸ್ ಆಗಿದ್ದರೆ ಟೆನೆಂಟು ಇನ್ನೊಂದು 500 ರೂಪಾಯಿ ಜಾಸ್ತಿನೇ ಕೊಡ್ತಾರೆ. ಈ ವಾಷಿಂಗ್ ಮಿಷಿನ್ ಪ್ರಾವಿಷನು ಕೊಟ್ಟಿದ್ದಾರೆ ನೋಡಿ. ಇದು ಕಾಮನ್ನು ಇದೆ, ಅಟ್ಯಾಚ್ಡು ಇದೆ, ಒಂದೇ ದೊಡ್ಡದಾಗಿದೆ ಕಮೋಡು, ವೆಸ್ಟರ್ನ್ ಕಮೋಡು. ಪೂಜಾ ರೂಮ್ ತೋರಿಸಿದಿಲ್ಲ, ಪೂಜಾ ರೂಮ್ ತೋರಿಸ್ತಾ ಇದ್ದೀವಿ ನೋಡಿ. 1 BHK ಹೌಸ್ ನೋಡಿದ್ರಲ್ಲ. ಈಗ ಡಬಲ್ ಬೆಡ್ರೂಮ್ 2 BHK ಹೌಸ್ ನೋಡೋಣ ಬನ್ನಿ.
ಇದು 2 BHK ಹೌಸು, ಫೇಸಿಂಗ್ ನಾರ್ತು. ಇದು 2 BHK ಹೌಸ್, ಹಾಲು ಸ್ಪೇಷಿಯಸ್ ಆಗಿದೆ, ಫ್ಲೋರಿಂಗ್ ಸೇಮ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ, ದೊಡ್ಡದಾಗಿದೆ ನೋಡಿ, ವಿಂಡೋ ಕೊಟ್ಟಿದ್ದಾರೆ, ಎಲ್ ಶೇಪ್ ಶೋಫಾನು ಕೊಡುತ್ತೆ, ಟಿ ವಿ ಯೂನಿಟ್ಟು ಪೂಜರ್ ಎಲ್ಲ ಕೊಟ್ಟಿರೋದ್ರಿಂದ ಓಕೆ 15,000 ಕೊಡ್ತಾರೆ, 15,000 ಇಂದ 16,000. ಗೋ ಡ್ಯಾಮ್ ಶೋರ್ ದೇ ಗಿವ್. ಡಿಮ್ಯಾಂಡ್ ಇದೆಯಾ ಬನ್ನಿ, ಲೊಕ್ಯಾಲಿಟಿಯಲ್ಲಿ ಚೆಕ್ ಮಾಡಿ. ಜಾಸ್ತಿ ಟೂಲೆಟ್ ಕಾಣಿಸ್ತಾ ಡಿಮ್ಯಾಂಡ್ ಇಲ್ಲ ಅಂತ ಅರ್ಥ. ನಾವು 100 ಹೇಳಿ ನಂಬಕ್ಕೆ ಹೋಗಬೇಡಿ, ಟೂಲೆಟೇ ಕಾಣಿಸ್ತಿಲ್ವಾ ಡಿಮ್ಯಾಂಡ್ ಇದೆ ಅಂತ ಅರ್ಥ. ಇದು ಮಾಡ್ಯುಲರ್ ಕಿಚನ್ನು ದೊಡ್ಡದಾಗಿದೆ, ಡೆಫಿನೆಟ್ಲಿ ವುಮನ್ ಲೈಕ್ಸ್ ಆರ್ ಹೌಸ್ ವೈಫ್ ಆರ್ ಹೂ ಎವರ್, ದೇ ಡೆಫಿನೆಟ್ಲಿ ಲೈಕ್, ದೇ ಎಸ್ಪೆಷಲಿ ಅಬ್ಸರ್ವ್ ಕಿಚನ್ ಆ್ಯಂಡ್ ಬಾತ್ರೂಮ್ಸ್, ದೇ ಮಸ್ಟ್ ಬಿ ಸ್ಪೇಷಿಯಸ್. ಇದು ಬೆಡ್ರೂಮ್ 1, ಮಾಸ್ಟರ್ ಬೆಡ್ರೂಮ್. ಇದಕ್ಕೆ ಬೆಡ್ರೂಮಲ್ಲಿ ಇಲ್ಲೂ ಡಬಲ್ ಕಾಟ್ ಇಲ್ಲಿ ಟ್ರಿಪಲ್ ಕಾಟ್ ಆಗ್ಬೋದು. ವಾರ್ಡ್ರೋಬ್ ಮಾಡಿದರೆ ವಾರ್ಡ್ರೋಬಲ್ಲಿ ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ, ಮೇಲೆ ಲಾಫ್ಟು ಕೊಟ್ಟಿದ್ದಾರೆ. ಅಲ್ಲೊಂದು ವಿಂಡೋ ಇದೆ ನೋಡಿ. ಇದು ಅಟ್ಯಾಚ್ಡ್ ವಾಶ್ರೂಮು, ಕಮೋಡು ವೆಸ್ಟರ್ನ್ ಕಮೋಡು. ನೋಡಿ 2 ಬೆಡ್ರೂಮು, ಒಂದು 3 BHK, ಒಂದು 1 BHK, ಒಟ್ಟು 4 ಮನೆ. ಇದು ಬೆಡ್ರೂಮ್ 2, ಇದರಲ್ಲಿ ಅಟ್ಯಾಚ್ಡ್ ಇಲ್ಲ, ಸ್ಪೇಷಿಯಸ್ ಆಗಿದೆ, ಟ್ರಿಪಲ್ ಕಟ್ ಆಗ್ಬೋದು, ವಾರ್ಡ್ರೋಬ್ ಮಾಡಿದ್ದಾರೆ, ವಾರ್ಡ್ರೋಬಲ್ಲಿ ಸ್ಲೈಡಿಂಗ್ ಡೋರು, ವೆರಿ ನೈಸ್. ನೋಡಿದ್ರಲ್ಲ, ಈ ರೀತಿ ಇದ್ರೆ ಯಾಕ್ರಿ ಕೊಡಲ್ಲ, ಕೊಡ್ತಾರೆ. ಬನ್ನಿ ಎಲ್ಲ ಲೊಕ್ಯಾಲಿಟಿ ಅಬ್ಸರ್ವ್ ಮಾಡಿ. ರೋಡೆಲ್ಲ ಅದನ್ನು ಇದು ಕಾಮನ್ ಟಾಯ್ಲೆಟ್, ರೋಡ್ ಇನ್ನೂ ರೋಡ್ ಹಾಕಿಲ್ಲ, ಹೊಸ ಕಮ್ಯುನಿಟಿ ಕಂಡ್ರು, ಲೇಔಟೇ ಹೊಸ, ಅದು ಮನೆಗಳು ಎಷ್ಟಾಗಿದೋ ನೋಡಿ. ರೋಡ್ ಆಗುತ್ತೆ, ಅದ್ರ ಬಗ್ಗೆ ಯೋಚನೆ ಮಾಡೋಕೆ ಹೋಗ್ಬೇಡಿ. ಅಮ್ಮಮ್ಮ ಒಂದು 6 ತಿಂಗಳು, ಒಂದು ವರ್ಷ, ಒಂದು 5-6 ತಿಂಗಳಲ್ಲಿ ಆಗೋಗುತ್ತೆ. ಲೇಔಟ್ನವರೇ ಹಾಕ್ಕೊಡ್ತಾರಂತೆ ಡಂಬರ್, ಅದೆಲ್ಲ ಪ್ಲ್ಯಾನಿಂಗ್ ಆಗೋಗಿದೆ. ನೀವು ತಲೆನೇ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡಿ, ಮನೆ ಇಷ್ಟ ಆಯ್ತು ಅಂತ ತೊಗೊಳ್ಳಿ. ಇನ್ನೊಂದು ವರ್ಷಕ್ಕೆ ಈ ರೇಟ್ಗೆ ರೇಟ್ ಎಷ್ಟು ಗೊತ್ತಾ, 1.75 ಸ್ಲೈಡ್ಲಿ ನೆಗೋಷಿಯಬಲ್. ಈ ರೇಟ್ 30-40 G+2 ಬೆಂಗಳೂರಲ್ಲೇ ಸಿಗೋಲ್ಲ, ಎಲ್ಲೂ ಸಿಗೋಲ್ಲ. ಸೊ ಭಾಳ ಕಡಿಮೆ ಕೊಡ್ತಿದ್ದಾರೆ, ನೀವು ಇಮ್ಮಿಡಿಯೇಟ್ಲಿ ಕ್ಯಾಚ್ ಮಾಡ್ಕೊಳ್ಳಿ ಇದನ್ನು ಪ್ರೈಸನ್ನು. ನನಗೆ ಲೊಕೇಶನ್ ನಿಯರ್ ಬೈ ಸಂಭ್ರಮ್ ಇಂಜಿನಿಯರಿಂಗ್ ಕಾಲೇಜ್, ಸೊ ವಿದ್ಯಾರಣ್ಯಪುರ, ನಾರ್ತ್ ಬ್ಯಾಂಗ್ಳೂರ್. ಹೆಚ್ಚಿನ ಮಾಹಿತಿಗಾಗಿ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಡೈಲ್ ಮಾಡಿ ವಿಸಿಟ್ ಮಾಡಬೇಕು ಅಂದರೆ ಆ ನಂಬರ್ಗೆ ವಿಸಿಟ್ ಮಾಡಿ. ಥ್ಯಾಂಕ್ ಯು.